ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾವು ಇವತ್ತು ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು MG ರೋಡ್ ಬ್ರಿಗೇಡ್ ಚರ್ಚ್ ಸ್ಟ್ರೀಟ್ ಹೋಗಿದ್ವಿ. ಸೊ ಆನ್ ದ ವೇ ನನಗೆ ಪಚ್ಚೂಸ್ ರೋಲ್ಸ್ ಅಂತ ಹೇಳ್ಬಿಟ್ಟು ನನ್ನ ಮಗ ಇಲ್ಲಿಗೆ ಬಂದಿದ್ನಂತೆ. ಸೊ ಬಾ, ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ. ಸೊ ನೋಡೋಣ ಬನ್ನಿ ಹೇಗಿದೆ ಇದು ಅಂತ ಹೇಳಿ. ಸೊ ಪಚ್ಚೂಸ್ ರೋಲ್ ಅಂತ ಇದೆ ಅಂಡ್ ಇಲ್ಲಿ ರೋಲ್ಸ್ ಮತ್ತೆ ಬರ್ಗರ್, ಸ್ಯಾಂಡ್ವಿಚ್ ಏನ್ ಬೇಕು ಎಲ್ಲ ಸಿಗುತ್ತೆ. ಇಷ್ಟೊಂದು ಲಿಸ್ಟ್ ಇದೆ. ಸೊ ಆಸ್ ಯು ಕ್ಯಾನ್ ಸಿ, ಪಚ್ಚೂಸ್ ಬೋಬಾ ಇಂದ ಹಿಡಿದು ಎಲ್ಲ ಇದೆ ಇಲ್ಲಿ. ಸೊ ಎಸ್, ನಿಮಗೆ ರೋಲ್ಸ್ ಮತ್ತೆ ಏನಾದ್ರೂ ಕುಡಿಯೋಕ್ಕೆ ತಿನ್ನಕ್ಕೆ ಬೇಕು ಚರ್ಚ್ ಸ್ಟ್ರೀಟ್ ಅಲ್ಲಿ ಚೆನ್ನಾಗಿರೋ ಕಡೆ ಅಂತ ಹೇಳಿದ್ರೆ ಎಸ್ಪೆಷಲಿ ರೋಲ್ಸ್. ಸೊ ಬರ್ಗರ್ಸು ಇದು ಎಲ್ಲ ನಾವು ಯಾವಾಗಲೂ ತಿಂತಾ ಇರ್ತೀವಿ, ಬಟ್ ರೋಲ್ಸ್ ಏನಾಗುತ್ತೆ, ನಾರ್ಮಲ್ ಆಗಿ ಫ್ರ್ಯಾಂಕಿ ರೋಲ್ನ ಜಾಸ್ತಿ ತಿಂತೀವಿ, ಬಟ್ ಇವ್ರು ಮಾಡೋ ರೋಲ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ನೋಡಿ ಫಿಲ್ಲಿಂಗ್ಸ್ ಹೇಗೆ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಏನು ಅವರು ಪರಾಂಠ ಯೂಸ್ ಮಾಡ್ತಾರೆ ರೋಲ್ಗೆ, ಅದು ಸಕ್ಕದಾಗಿದೆ. ಅಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ರೋಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಪನ್ನೀರ್ ಇರ್ಬೋದು ಅಥವಾ ಫಫ್ಲೆ ಇರ್ಬೋದು, ಯಾವುದೇ ಒಂದು ರೋಲ್ ಆಗಲಿ ಸಖತ್ತಾಗಿರುತ್ತೆ. ಫುಲ್ ರೋಲ್ ನಿಮಗೆ ಫಿಲ್ಲಿಂಗ್ಸ್ ಸಿಗುತ್ತೆ ಅಂತ ನನ್ನ ಮಗ ಹೇಳ್ತಾ ಇದ್ದ. ಸೊ ಹಾಗಾಗಿ ನಾವು ಇಲ್ಲಿ ಬಂದ್ವಿ. ಸಖತ್ ಬೇರೆ ಹೊಟ್ಟೆ ಹಸ್ದೋಗಿತ್ತು, ತುಂಬಾ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ ಬಂದ್ವಿ. ಸೊ ಇಲ್ಲಿ ಬೋಬಾನು ಸಿಗುತ್ತೆ. ದೋಸು ವಾಂಟ್ ಬೋಬಾ. ಆಕ್ಚುಲಿ ನಾನು ಅವಾಗಿನ್ನ ಬೇರೆ ಒಂದು ಬೋಬಾ ಸೆಂಟರ್ ಇಂದ ನನ್ನ ಮಗಳಿಗೆ ಬೋಬಾ ಕೊಡ್ಸಿದ್ದೆ. ಸೊ ಅದಕ್ಕೆ ನಾವಿಲ್ಲಿ ಬೋಬಾ ಟ್ರೈ ಮಾಡಲಿಲ್ಲ. ಬಟ್ ಸಖತ್ತಾಗಿದೆ, ಸ್ಪೇಷಿಯಸ್ ಆಗಿದೆ. ಚೇರ್ಸ್ ಒಂದೊಂದ್ಸತಿ ಖಾಲಿ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ. ಸೊ ನಮಗೆ 2 ಚೇರ್ ಸಿಕ್ತು ಮಕ್ಕಳಿಗೆ, ನನಗೆ ಸಿಗ್ಲಿಲ್ಲ. ಬಟ್ ಇಟ್ ವಾಸ್ ನೈಸ್. ಅಲ್ಲಿ ಸೈಡ್ ಅಲ್ಲಿ ಸ್ಟ್ಯಾಂಡ್ ಇದೆ, ಸೊ ಅಲ್ಲಿ ನಿಂತ್ಕೊಂಡು ಸಹ ನೀವು ತಿನ್ನಬಹುದು. ಸೊ ವಾಶ್ ಬೇಸಿನ್ ಸಹ ಇದೆ ಅಂಡ್ ಪಿಕ್ಚರ್ಸ್ ತಗೊಳಕ್ಕೆ ಸೂಪರ್ ಆಗಿ ಗ್ಲಾಸಸ್, ಇಂಟೀರಿಯರ್ಸ್ ಸಕ್ಕತ್ತಾಗಿದೆ. ಸೊ ನಿಂತ್ಕೊಂಡು ಆರಾಮಾಗಿ ತಿನ್ನಬಹುದು ಅಂಡ್ ಪಿಕ್ಚರ್ಸ್ ಸಹ ತಗೋಬಹುದು. ಸೊ ಸಕ್ಕತ್ತಾಗಿ ಬ್ಯಾಕ್ ಡ್ರಾಪ್ಸ್ ಬರುತ್ತೆ. ಸೊ ನಾನಂತೂ ಫೋಟೋಸ್ ಇಲ್ಲಿ ತೆಗೆಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗಿದೆ, ಬಟ್ ಸಖತ್ ಬ್ಯುಸಿ ಇತ್ತು. ಸೊ ಅದರಿಂದನೇ ಗೊತ್ತಾಗುತ್ತೆ ಚೆನ್ನಾಗಿದೆ ಇಲ್ಲಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಮೇನ್ ಬ್ಯಾಕ್ ಡ್ರಾಪ್ ಏನಿದೆ ಅಲ್ಲಿ ತುಂಬಾ ಜನ ಕೂತ್ಕೊಂಡು ಒಂದು ಚಿಕ್ಕದಾಗಿ ಗೆಟ್ ಟುಗೆದರ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಅವರು ಹೋಗೋ ತನಕ ವೇಟ್ ಮಾಡ್ತಾ ಇದ್ವಿ ಅಂಡ್ ವಿ ಬಾಟ್ ಸಮ್ ಪೆರಿ ಫ್ರೈಸ್. ಸಕ್ಕತ್ತಾಗಿ ಹಾಟ್ ಆಗಿತ್ತು. ಮತ್ತೆ ಅದಲ್ದಲ್ಲೇ ನಾವು ಒಂದು ಬರ್ಗರ್ ಮತ್ತೆ 3 ರೋಲ್ಸ್ ಸಹ ತಗೊಂಡ್ವಿ. ಸೊ ಬರ್ಗರ್ ನೋಡಿ ಎಷ್ಟು ಇದೆ, ಹಾಫ್ ಅಲ್ಲೇ ತಿಂದಿದ್ದಾನೆ ನನ್ನ ಮಗ, ಬಟ್ ಸ್ಟಿಲ್ ದ ಫಿಲ್ಲಿಂಗ್ ಈಸ್ ಸೋ ಮಚ್ ಅಂಡ್ ಇನ್ನ ಹಾಫ್ ಆ ಥರ ಇದೆ. ಸೊ ಅಷ್ಟು ದೊಡ್ಡ ಬರ್ಗರ್ ಸಿಗುತ್ತೆ. ಸೊ ಹಂಗೆ ಸ್ವಲ್ಪ ಬಾಯಾರಿಕೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಓರಿಯೋ ಶೇಕ್ ತಗೊಂಡ್ವಿ ಅಂಡ್ ರೋಲ್ ನೋಡಿ ಯಾವ ಥರ ಇದೆ ಅಂತ ಹೇಳಿ, ಎಷ್ಟು ದಪ್ಪ ಆಗಿದೆ. ಸೊ ರೋಲ್ನ ಓಪನ್ ಮಾಡಿ ನೋಡೋಣ ಏನೇನಿದೆ ಫಿಲ್ಲಿಂಗ್ಸ್ ಅಂತ ಹೇಳಿ ತೆಗಿತಾ ಇದ್ದೀವಿ. ಅಂಡ್ ನೀವು ಬೇಕಾದ್ರೆ ಇಲ್ಲೇ ತಿನ್ಬೋದು, ಇಲ್ಲಾಂದ್ರೆ ನೀವು ಪಾರ್ಸಲ್ ಸಹ ತಗೊಂಡೋಗ್ಬೋದು. ಇದು ರುಮಾಲಿ ರೋಟಿ ಬರುತ್ತಲ್ಲ ಆ ಥರ ಇದೆ, ಏನು ಇದು ವ್ರಾಪ್ ಇದೆಲ್ಲ ಅದು. ಸೊ ಸಖತ್ ತೆಳ್ಳಗೆ ಎಷ್ಟು ಸಖತ್ತಾಗಿದೆ ನೋಡಿ, ನಿಮಗೆ ಆಕ್ಚುಲಿ ಕಾಣಿಸುತ್ತೆ ಒಳಗಡೆ ಫಿಲ್ಲಿಂಗ್ಸು ಒಂಥರಕ್ಕೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ಅಲ್ಟಿಮೇಟ್ಲಿ ನನಗೆ ಬ್ಯಾಕ್ ಡ್ರಾಪ್ ಏನಿದೆ ಅದು ಸಿಕ್ತು. ಆ ಕಡೆ ಇರೋರ್ನ ನಿಲ್ಸ್ಬಿಟ್ಟು ನಾನು ಆಕ್ಚುಲಿ ಬಿಟ್ಟು ಫೋಟೋ ತೆಕ್ಕೊಂಡೆ, ಯಾಕಂದ್ರೆ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ರು ಅಂಡ್ ಇಟ್ ವಾಸ್ ರಿಯಲಿ ಬಿಸಿ. ಸೊ ನಿಮ್ ಜೊತೆ ಎಲ್ಲ ನಾನು ಶೇರ್ ಮಾಡಕ್ಕೆ ಯಾವ ತರ ಇದೆ ಇದು ಅಂತ ಹೇಳಿ. ಸೊ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಕನಕನ ಕಿಂಡಿ ತರ ಒಂದು ಮಾಡಿದ್ದಾರೆ. ಸೊ ಅಲ್ಲಿಂದ ಆಕ್ಚುಲ್ ಆಗಿ ಏನು ನಾವು ಆರ್ಡರ್ ಮಾಡ್ತೀವಿ ಅದನ್ನ ಸರ್ವ್ ಮಾಡ್ತಾರೆ. ಸೊ ಬೇಸಿಕಲಿ ಇದು ಸಕ್ಕದಾಗಿದೆ. ರೋಲ್ ಸಕ್ಕದ ಟೇಸ್ಟಿ ಆಗಿತ್ತು. 3 ವೆರೈಟಿ ಬೇರೆ ಇತ್ತು ಅಂಡ್ 3 ಸಕ್ಕದಾಗಿತ್ತು. ಫಿಲ್ಲಿಂಗ್ಸ್ ಆಗಲಿ ಸಾಸ್ ಆಗಲಿ ನನಗಂತೂ ಸಕ್ಕತ್ ಇಷ್ಟ ಆಯ್ತು. ಸೊ ನೀವು ನೆಕ್ಸ್ಟ್ ಏನಾದರೂ ಚರ್ಚ್ ಸ್ಟ್ರೀಟಿಗೆ ಶಾಪಿಂಗ್ ಅಂತ ಬಂದ್ರೆ ಇದು ಬೇಸ್ಮೆಂಟ್ ಅಲ್ಲೇ ಇದೆ. ಸೊ ಸಕ್ಕದಾಗಿದೆ. ನೀವು ಬಂದು ಟ್ರೈ ಮಾಡಿ ನೋಡಿ ಯಾವ ತರ ಅನ್ಸುತ್ತೆ ನನಗೆ ಹೇಳಿ, ಯಾಕಂದ್ರೆ ನನಗಂತೂ ಸಕ್ಕತ್ ಇಷ್ಟ ಆಯ್ತು. ಇದೇ ಫಸ್ಟ್ ಬಂದಿದ್ದು, ಬಟ್ ರಿಯಲಿ ಐ ಲೈಕ್ಡ್ ದ ಕ್ವಾಲಿಟಿ ಆಫ್ ದ ರೋಲ್. ಸೊ ಬೇರೆದೆಲ್ಲ ನಿಮಗೆ ಅಷ್ಟು ಸಿಕ್ಕತ್ತೆ ಬೇರೆ ಕಡೆನೂ, ಬಟ್ ರೋಲ್ ಟೇಸ್ಟ್ ಏನಿದೆ ಅದು ಸೂಪರ್ ಆಗಿತ್ತು. ಸೊ ನೀವೂ ಸಹ ಬಂದು ಇಲ್ಲಿ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಲ್ಟಿಮೇಟ್ಲಿ 3 ಜನ ಸಕ್ಕದ ಹೊಟ್ಟೆ ತುಂಬಿ ಅರ್ಧ ರೋಲ್ ನನ್ನ ಮಕ್ಕಳು ಹಂಗೆ ಇಟ್ಕೊಂಡ್ರು, ಯಾಕಂದ್ರೆ ಅವರಿಗೆ ತಿನ್ನಕ್ಕಾಗ್ಲಿಲ್ಲ, ಅಷ್ಟು ಫೀಲಿಂಗ್ ಇತ್ತು ಅದರಲ್ಲಿ.
ಬಟ್ ಮನೆಗೆ ಹೋಗಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎನಿವೇಸ್ ನನಗಂತೂ ಇಷ್ಟ ಆಯಿತು. ಸೊ ದಿಸ್ ಇಸ್ ದ ಅಡ್ರೆಸ್, ನಾನು ಟ್ಯಾಗ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.